ವೆಲ್ನೆಸ್ ಸೆಂಟರ್, ಆಯುಷ್ ಹಾಸ್ಪಿಟಲ್. ಈಗಾಗಲೇ ಹೇಳಿದಂತೆ ಆಯುರ್ವೇದದಲ್ಲಿ ಪಂಚಕರ್ಮ, ಅದ್ರ ಜೊತೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಬರುತ್ತೆ. ಬಸ್ತಿ, ಕಟಿ ಬಸ್ತಿ, ಜಾನ ಬಸ್ತಿ, ನಿರುವ ಬಸ್ತಿ, ಹೀಗೆಲ್ಲ ಬರುತ್ತೆ. ಸೊ ಅದೆಲ್ಲ ಪಂಚಕರ್ಮ ಚಿಕಿತ್ಸೆಗಳನ್ನ ಇಲ್ಲಿ 2 ಜನ ತಜ್ಞ ಆಯುರ್ವೇದ ವೈದ್ಯರಿದ್ದಾರೆ, ಅವರು ಅದನ್ನ ಕೊಡ್ತಾರೆ. ಇನ್ನು ಪ್ರಕೃತಿ ಚಿಕಿತ್ಸೆಗೆ ಬಂದ್ರೆ ಮಣ್ಣಿನ ಚಿಕಿತ್ಸೆ ನೀವು ತಗೊಂಡಿದ್ದೀರಾ. ಸೊ ಹುತ್ತದ ಮಣ್ಣನ್ನ ನಾವು ಯೂಸ್ ಮಾಡ್ತೇವೆ. ಹುತ್ತದ ಮಣ್ಣಿನ ವಿಶೇಷತೆ ಅಂದ್ರೆ ಹುತ್ತವನ್ನ ಕಟ್ಟಬೇಕಾದ್ರೆ ಆ ಗೆದ್ಲು ತನ್ನ ಬಾಯಿಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಅದನ್ನು ವೆಟ್ ಮಾಡುತ್ತೆ, ಒದ್ದೆ ಮಾಡುತ್ತೆ, ಅದನ್ನ ಕಟ್ಟತ್ತೆ. ಸೊ ಅದ್ರ ಬಾಯಲ್ಲಿ ಇರುವಂತ ಆ ಒಂದು ಅದರ ಲಾಲಾರಸ ಇರುತ್ತಲ್ಲ, ಅದು ಅದರಲ್ಲಿ ಔಷಧೀಯ ಗುಣ ಇದೆ. ಸೊ ಹಾಗಾಗಿ ಹುತ್ತದ ಮಣ್ಣು ಬಹಳ ಶ್ರೇಷ್ಠ. ಅದರಲ್ಲಿ ಜಿಂಕು, ತುಂಬಾ ಅಂಶಗಳು ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಹುತ್ತದ ಮಣ್ಣನ್ನ ನಾವು ಹಚ್ಚಿ ಮಡ್ ಬಾತನ್ನ ಕೊಡ್ತೇವೆ. ಸ್ಕಿನ್ನಿಗೆ ಬಹಳ ಚೆನ್ನಾಗುತ್ತೆ, ಫೇಸ್ ಪ್ಯಾಕ್ ಚೆನ್ನಾಗುತ್ತೆ, ಫೇಸ್ ಗ್ಲೋ ಬರುತ್ತೆ. ಇದು ಪಂಚಮಹಾಭೂತಗಳಿಂದ ನಿರ್ಮಾಣವಾದಂತಹ ನಮ್ಮ ದೇಹಕ್ಕೆ ಪಂಚಮಹಾಭೂತಗಳಿಂದ ಚಿಕಿತ್ಸೆ ಕೊಡುವಂತಹ ಸರಳವಾದ ಚಿಕಿತ್ಸೆ ನೈಸರ್ಗಿಕ ಚಿಕಿತ್ಸೆ. ಇನ್ನು ಮಣ್ಣಾಯ್ತು. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ, ಈ 5 ತತ್ವಗಳಿಂದ ನಮ್ಮ ದೇಹ ನಿರ್ಮಾಣವಾಗಿದೆ. ಈ 5 ತತ್ವಗಳಿಂದ ಪ್ರಪಂಚ ನಿರ್ಮಾಣವಾಗಿದೆ. ಈ 5 ತತ್ವಗಳಿಂದ ಚಿಕಿತ್ಸೆಯನ್ನು ನಾವು ರೂಪಿಸಿದ್ದೇವೆ, ಚಿಕಿತ್ಸೆ. ಇನ್ನು ನೀರಿನ ಚಿಕಿತ್ಸೆ, ಅದು ಹಿಪ್ ಬಾತ್ ಇರ್ಬೋದು. ಸಿಂಪಲ್ ಹಿಪ್ ಬಾತ್ ಅಂದ್ರೆ ಟಬ್ಬಲ್ಲಿ ಕೂತ್ಕೊಳ್ಳೋದು. ಅದರಲ್ಲಿ ತಣ್ಣೀರು, ಉಗುರು ಬಿಸಿ ನೀರು, ಬಿಸಿನೀರು, ಆಯಾ ತೊಂದರೆಗೆ ಅನುಗುಣವಾಗಿ ಡಿಸೈಡ್ ಮಾಡ್ತೇವೆ. ಸ್ಪೈನಲ್ ಸ್ಪ್ರೇ ಇರ್ಬೋದು, ಇಮರ್ಷನ್ ಬಾತ್ ಇರ್ಬೋದು, ಅಂಡರ್ ವಾಟರ್ ಮಸಾಜ್ ಇರ್ಬೋದು, ಹ್ಯಾಂಡ್ ಹಾಟ್ ಫುಟ್ ಅಂಡ್ ಆರ್ಮ್ ಬಾತ್ ಇರ್ಬೋದು. ಹೀಗೆ ಹೈಡ್ರೋಥೆರಪಿ ಚಿಕಿತ್ಸೆಗಳು, ನೀರಿನ ಚಿಕಿತ್ಸೆಗಳನ್ನ, ಜಲ ಚಿಕಿತ್ಸೆಗಳನ್ನ ಕೊಡ್ತೇವೆ. ಇದೊಂದಾದರೆ ಇನ್ನು ಮಸಾಜ್, ಬೇರೆ ಬೇರೆ ರೀತಿಯ 10ಕ್ಕೂ ವಿವಿಧ ರೀತಿಯ ಮಸಾಜ್ಗಳು. ಆಯುರ್ವೇದಿಕ್ ಟೈಪ್, ನ್ಯಾಚುರೋಪತಿ ಟೈಪ್, ಸ್ವೀಡಿಶ್ ಟೈಪ್ ಇದೆ. ಆ ಮಸಾಜ್ಗಳನ್ನ ಅವರ ತೊಂದರೆಗಳನ್ನು ಕೊಡ್ತಾ ಹೋಗ್ತೇವೆ. ಸ್ಟೀಮ್ ಬಾತ್, ಸೊ ಅದನ್ನು ಸ್ಟೀಮ್ ಬಾತ್. ಹಾಗೇನೆ ಡ್ರೈ ಹೀಟ್ ಅಂದ್ರೆ ವೇಟ್ ಕಡಿಮೆ ಮಾಡುವವರಿಗೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ, ಡಿಟಾಕ್ಸ್ ಆಗುವವರಿಗೆ ಡ್ರೈ ಹೀಟಿಗೋಸ್ಕರ ಸೋನಾ ಬಾತ್ ಅನ್ನು ಕೊಡ್ತೇವೆ. ಹಾಗೇನೆ ನಾವು ವೈಬ್ರೋ ಮಸಾಜ್ ಕೊಡ್ತೇವೆ. ಸೊ ವೈಬ್ರೋ ಮಸಾಜ್, ಸೊ ಅದು ಕೂಡ ತುಂಬಾ ಸಹಾಯ ಆಗುತ್ತೆ. ಹಾಗೆ ತ್ರಿಫಲಾ ಪೌಡರ್ ಹಾಕಿ ಮಸಾಜ್ ಅನ್ನ ಮಾಡ್ತೇವೆ. ಅದು ಸ್ಥೂಲಕಾಯವನ್ನು ಕಡಿಮೆ ಮಾಡಲಿಕ್ಕೆ, ಒಬೆಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ, ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹೀಗೆ ವಿವಿಧ ರೀತಿಯ ಮಸಾಜ್ಗಳು, ನೀರಿನ ಚಿಕಿತ್ಸೆ. ಸ್ಟೋನ್ ಮಸಾಜ್ ಇಲ್ಲಿ ಬಹಳ ಫೇಮಸ್ ನಿಸರ್ಗ ಮನೆಯಲ್ಲಿ. ಸೊ ಅದು ವಾಲ್ಕ್ಯಾನೋ ಸ್ಟೋನ್ಸ್ ಬರುತ್ತೆ. ಆ ಸ್ಟೋನ್ಸ್ ಅನ್ನು ಉಪಯೋಗಿಸಿ ಬಹಳ ಚೆನ್ನಾಗಿ ಸ್ಟೋನ್ ಅನ್ನು ಕೊಬ್ಬರಿ ಮಸಾಜ್ ಚೆನ್ನಾಗಿರುತ್ತೆ. ಸೊ ಅಷ್ಟೊಂದು ಮಸಾಜ್ನ ಎಲ್ಲರೂ ಇಷ್ಟಪಡ್ತಾರೆ, ಅದು ಕೊಡ್ತಾ ಇದೀವಿ. ಪೇರಳಿ ಮಸಾಜ್ ಅಂತ ಬರುತ್ತೆ, ಕೇರಳ ಸ್ಟೈಲು, ಅದನ್ನು ಕೊಡ್ತೀವಿ. ಸಾಲ್ಟ್ ಗ್ಲೋ ಮಸಾಜ್ ಅಂತ, ಡೆಡ್ ಸ್ಕಿನ್ ಎಲ್ಲ ತೆಗೆದು ಫಸ್ಟ್ ಕೊಬ್ಬರಿ ಎಣ್ಣೆಯಲ್ಲಿ ಉಪ್ಪಲ್ಲಿ ಮಾಡಿ ನಂತರ ಆಲಿವ್ ಆಯಿಲ್ ಅಲ್ಲಿ ಮಾಡಿದಾಗ ಫುಲ್ ಡೆಡ್ ಸ್ಕಿನ್ ಹೋಗಿ ಕ್ಲಿಯರ್ ಫೇಸ್ ಆಗುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ. ಜೊತೆಗೆ ಮಸಾಜ್ ಇಂದ ಬರೀ ಹೊರಗಡೆ ಅಷ್ಟೇ ಪ್ರಯೋಜನ ಆಗೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್. ಮಸಾಜ್ ಅನ್ನುವಂತ ನಾವು ಓದ್ಬೇಕಾದ್ರೆ ಮಸಾಜ್ ಅನ್ನುವಂತ ಒಂದು ಇಷ್ಟು ದೊಡ್ಡ ಬುಕ್ಕನ್ನು ಓದಿದ್ದೇವೆ, ಅದ್ರ ಜೊತೆಗೆ ಎಕ್ಸಾಮ್ ಬರ್ತಿದ್ದೇವೆ. ಅದಕ್ಕೆ ಒಂದು 100 ಮಾರ್ಕ್ಸ್ ಎಕ್ಸಾಮೇ ಸಪ್ರೇಟ್ ಆಗಿರುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಳ್ಸ್ಬೇಕಾಗತ್ತೆ. ನಾವು ಮಸಾಜ್ ಅನ್ನ ಮಾಡಿ ಕಲ್ತ್ಕೊಳ್ಬೇಕಾಗತ್ತೆ ಡಿಗ್ರಿ ಓದುವ. ಸೊ ಈ ಮಸಾಜ್ ಬಹಳ ಒಂದು ಡೀಪ್ ಸೈನ್ಸ್ ಇದೆ. ಸೊ ಇದರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಷ್ಟೇ ಅಲ್ಲ, ಬೇರೆ ಬೇರೆ ಆರ್ಗನ್ಸ್ಗೆ ಮಸಾಜಿಂಗ್ ಇಫೆಕ್ಟ್ ಸಿಕ್ಕಿ ಅದೆಲ್ಲದೂ ಕೂಡ ಚುರುಕಾಗತ್ತೆ. ದೇಹದ ಆರೋಗ್ಯ, ಇರುವಂತಹ ಒಂದು ಅನಾರೋಗ್ಯ ಹೊರಟು ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಆಕ್ಯುಪಂಕ್ಚರ್ ತುಂಬಾ ಎಫೆಕ್ಟಿವ್ ಇದೆ. ಪೇನ್ ಮ್ಯಾನೇಜ್ಮೆಂಟಿಗೆ ಅಷ್ಟೇ ಅಲ್ಲ, ಎಲ್ಲ ತೊಂದರೆಗಳಿಗೂ ಆಕ್ಯುಪಂಕ್ಚರ್ ತುಂಬಾ ಸಹಾಯ ಆಗುತ್ತೆ. ಆಕ್ಯುಪಂಕ್ಚರ್ ನಾವು ಕೊಡ್ತಾ ಇದ್ದೀವಿ. ಫಿಸಿಯೋಥೆರಪಿಯನ್ನ ಅಲೋಪತ್ಸ್ ಕೂಡ ಇಂಗ್ಲಿಷ್ ಔಷಧಿ ಕೊಡೋರು ಕೂಡ ಹೋಗ್ತಾರೆ. ಫಿಸಿಯೋಥೆರಪಿಯಲ್ಲಿ ನೋವು ನಿವಾರಕ, ಜೊತೆಗೆ ವ್ಯಾಯಾಮ ಕೊಟ್ಟು ಸ್ಟ್ರೋಕ್ ಎಲ್ಲ ಆಗುತ್ತೆ, ಪ್ಯಾರಾಲಿಸಿಸ್ ಆದವರಿಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಈಗ ವೀಕ್ನೆಸ್ ಇದ್ದವರಿಗೆ ಬಹಳ ಅನುಕೂಲ ಆಗುತ್ತೆ. ಏಜ್ ಆದವರಿಗೆ ಬಹಳ ಸಹಾಯ ಆಗುತ್ತೆ. ಬ್ಯಾಕ್ ಪೇನು, ನೀ ಪೇನು ಇದ್ದಂಥವ್ರಿಗೆ ಎಕ್ಸಸೈಸ್ ಕೊಟ್ಟು, ಶೋಲ್ಡರ್ ಪೇನು ಎಕ್ಸಸೈಸ್ ಅನ್ನ ಹೇಳ್ಕೊಟ್ಟು ಮನೆಗೆ ಹೋಗಿ ಮಾಡಿ ಅವರು ಸಂಪೂರ್ಣ ಗುಣಮುಖರಾಗ್ತಾರೆ. ಎಷ್ಟೋ ಜನ ಬ್ಯಾಕ್ ಪೇನ್ ಇದ್ದಂಥವ್ರಿಗೆ, ಆಪರೇಷನ್ ಹೇಳಿದವರಿಗೆ, ಕುತ್ತಿಗೆ ನೋವು ಆಪರೇಷನ್ ಹೇಳಿದವರಿಗೆ ನಮ್ಮಲ್ಲಿ ಬರ್ತಾರೆ. 10 ದಿನಗಳ ಕಾಲ ಇದ್ದು 3 ತಿಂಗಳ ಫಾಲೋ ಮಾಡಿ 3 ತಿಂಗಳಿಗೆ ಖುಷಿಯಾಗಿ ನಾರ್ಮಲ್ ಆಗಿದ್ದೀವಿ, ಆಪರೇಷನ್ ಬೇಡ ಈಗ ಅಂತ ಹೇಳಿ ಆರಾಮಾಗಿರ್ತಾರೆ. ಸೊ ಗಂಗಾವತಿ ಪ್ರಾಣೇಶ್ ಅವರು ಅದರಲ್ಲಿ ಒಬ್ಬರು. ಗಂಗಾವತಿ ಪ್ರಾಣೇಶ್ ಅವರು ಅವ್ರಿಗೆ ಆಪರೇಷನ್ ಹೇಳಿದ್ರು ಬ್ಯಾಕ್ ಪೇನ್. ನಮ್ಮಲ್ಲಿ ಬಂದು 10 ದಿವಸ ಉಳಿದು ಚಿಕಿತ್ಸೆಯನ್ನು ಪಡೆದು
ಅವರಿಗೆ ಸಂಪೂರ್ಣ ಆರಾಮಾಗಿ ಅವರು ಇವತ್ತಿಗೂ ಕೂಡ ಅವರ ಕಾರ್ಯಕ್ರಮಗಳಲ್ಲಿ ನಿಸರ್ಗ ಮನೆಯ ಬಗ್ಗೆ ಡಾಕ್ಟರ್ ವೆಂಕಟರಮಣ ಬಗ್ಗೆ ಹೇಳ್ತಾ ಇರ್ತಾರೆ. ಅವರಿಂದ ನಮಗೆ ಇಡೀ ಕರ್ನಾಟಕದಲ್ಲಿ ಈ ನೈಸರ್ಗಿಕ ಚಿಕಿತ್ಸೆಯ ಒಂದು ಅವೇರ್ನೆಸ್ ಮೂಡುವಲ್ಲಿ ಬಹಳ ಸಹಾಯ ಆಗಿದೆ. ಅವರಿಗೆ ತುಂಬಾ ಧನ್ಯವಾದಗಳನ್ನ ಈ ಕಾರ್ಯಕ್ರಮದಲ್ಲಿ ಹಾಕಲಿಕ್ಕೆ ನಾನು ಬಯಸ್ತೀನಿ. ಇನ್ನು ಮ್ಯಾಗ್ನೆಟೋಥೆರಪಿ ಕೊಡ್ತೀವಿ, ಓಝೋನ್ ಥೆರಪಿ ಅಂತ ಕೊಡ್ತೀವಿ. ಅದು ರೀಸೆಂಟ್ ಆಗಿ ಶುರು ಮಾಡಿದ್ವಿ. 150 ದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಬಹಳ ವೈಜ್ಞಾನಿಕವಾದ ಒಂದು ಚಿಕಿತ್ಸೆ. ನೋವು ಕಡಿಮೆ ಮಾಡೋದಷ್ಟೇ ಅಲ್ಲ, ಆಟೋಇಮ್ಯೂನ್ ಕಾಯಿಲೆ ಕಡಿಮೆ ಮಾಡೋದಷ್ಟೇ ಅಲ್ಲ, ಚರ್ಮದ ಗ್ಲೋ ಅನ್ನು ಜಾಸ್ತಿ ಮಾಡೋದಷ್ಟೇ ಅಲ್ಲ, ವೇಟ್ ಕಡಿಮೆ ಮಾಡೋದಷ್ಟೇ ಅಲ್ಲ, ಟೋಟಲ್ ಎಲ್ಲ ತೊಂದರೆಗಳಿಗೂ ಓಝೋನ್ ಥೆರಪಿಯಲ್ಲಿ ಮೂಗಿನ ಮೂಲಕ, ಕಿವಿಯ ಮೂಲಕ, ಕೆಲವು ಸಣ್ಣ ಸೂಜಿಯ ಮೂಲಕ ಆ ಒಂದು ಓಝೋನನ್ನು ಕಳಿಸುವ ಮೂಲಕ, ಮಲದ್ವಾರದ ಮೂಲಕ ಓಝೋನ್ ಅನ್ನು ಕಳಿಸುವ ಮೂಲಕ, ಹೀಗೆ ಬೇರೆ ಬೇರೆ ವಿಧದ ಓಝೋನ್ ಮೂಲಕ ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ. ಬಹಳ ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ತಾ ಇದೆ. ಓಝೋನ್ ಥೆರಪಿ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಹೀಗೆ ನಾನು ಹೇಳಿದ ಎಲ್ಲ ಚಿಕಿತ್ಸೆಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ತಂದು ನಮ್ಮ ಅಲ್ಟಿಮೇಟ್ ಗುರಿ ಏನು, ನಮ್ಮ ಪೇಷಂಟ್ಸ್ ಅಂತ ನಾವು ಹೇಳಿಲ್ಲ, ಸಾಧಕರು ಅಂತ ಹೇಳಿ ನಮ್ಮಲ್ಲಿ ಬಂದವರು ಸಾಧಕರು ಅಂತ. ಯಾಕೆಂದ್ರೆ ಅವರೇ ಸಾಧನೆ ಮಾಡಿ ಅವ್ರ ರೋಗವನ್ನು ಅವ್ರು ಕಡಿಮೆ ಮಾಡಿಕೊಳ್ಳೋ ದಾರಿಯನ್ನು ನಾವು ತೋರಿಸ್ಕೊಳ್ಳುವಂತಹ ಮಾರ್ಗದರ್ಶಕರು ಅಂತ. ಸೊ ನಮ್ಮ ಸಾಧಕರಿಗೆ ಒಟ್ಟಾರೆಯಾಗಿ ರಿಸಲ್ಟ್ ಬರಬೇಕು, ಅವರು ಸಂತೋಷವಾಗಿ ಹಿಂದಿರಬೇಕು. ಅವರು ನಮ್ಮ ಮನೆಯ ಸಾಧಕರು ಅಂತ ನಾವು ತಿಳ್ಕೊಂಡು, ನಮ್ಮ ಮನೆಯ ಸದಸ್ಯರು ಅಂತ ತಿಳ್ಕೊಂಡು ನಾವು ಚಿಕಿತ್ಸೆ ಕೊಡ್ತಾ ಬಂದಿದ್ದೇವೆ.